ಹುಬ್ಬಳ್ಳಿಗೆ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರಾಣಕ್ಕೆ ನಾನು ಬಂದಿದೆ, ತಂತ್ರಜ್ಞಾನ ಉಪಯೋಗಿಸಿ ಆಹಾರ ವೇಸ್ಟ್ ಆಗಬಾರದು ಅಂತ ಆದ್ಯತೆ ಕೊಟ್ಟಿದ್ದೇನೆ. ಮೋದಿ ಸರ್ಕಾರ ಬಂದ ನಂತರ ಹಲವು ಕ್ರಮಗಳನ್ನ ಕೈಗೊಂಡಿದ್ದೇವೆ. ವೇಸ್ಟೇಜ್ ಬಹಳಷ್ಟು ಇಳಿದಿದೆ. ಅನ್ನಚಕ್ರ ಸೇರಿ ಹಲವು ಆಪ್ಗಳನ್ನ ಡೆವಲಪ್ ಮಾಡಿದ್ದೇವೆ. ಡಿಪೋ ದರ್ಪಣದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಒಂದೇ ಕಡೆ ಕೂತು ಪರಿಶೀಲನೆ ಮಾಡಬಹುದು. ಅನ್ನಚಕ್ರದಲ್ಲಿ ವಾಹನಗಳಿಗೆ GPS ಹಾಕಿ ಎಲ್ಲೇ ಹೋಗ್ತಾ ಇದೆ ಅನ್ನೋದು ತಿಳಿದುಕೊಳ್ಳಬಹುದು. ಜನರಿಗೆ ಉತ್ತಮ ರೀತಿಯಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಧ್ಯೇಯ. ಹೀಗಾಗಿ ಇಲ್ಲಿ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲು ಬಂದಿದ್ದೇವೆ. 1.74 ಲಕ್ಷ ಟನ್ ಸಾಮರ್ಥ್ಯ ಆಹಾರ ಧಾನ್ಯ ಸಂಗ್ರಹಿಸೋ ಉಗ್ರಾಣ ಬೇರೆ ಬೇರೆ ಕಡೆ ಮಾಡಿದ್ದೇವೆ. ಪ್ರಧಾನಮಂತ್ರಿ ಗರೀಬ್ ಯೋಜನೆ ಅನ್ನಭಾಗ್ಯ ಅಂತ ಕೊಡ್ತಾರೆ, ಆದ್ರೆ ಅಕ್ಕಿ ನಾವು ಕೊಡ್ತೇವೆ. ಮುನಿಯಪ್ಪ ಅವರು ಜೋಳ ಕೇಳಿದ್ರು, ಕೊಟ್ಟಿದ್ವಿ. ಆದ್ರೆ 304 ಕೋಟಿ ಜೋಳದ ಹಣ ಇನ್ನೂ ಕೊಟ್ಟಿಲ್ಲ. ಸ್ಥಳೀಯವಾಗಿ ಅಕ್ಕಿ ಖರೀದಿಸಿದ್ದ 584 ಕೋಟಿ ಕೊಟ್ಟಿಲ್ವಾದ್ರೂ ದುಡ್ಡು ನಾವು ಕೊಡ್ತೇವೆ, ಪೇಮೆಂಟ್ ಅವರು ಕೊಡಬೇಕು. ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಹಣ ಸಹ ಕೊಟ್ಟಿಲ್ಲ ಇವರು. ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ ಎಂದು ಗುಡುಗಿದ್ರು. ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ, ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗ ಮಾಡಿ ನಾವು ಎಲ್ಲಿಯೂ ಆಹಾರದ ವೇಸ್ಟೇಜ್ ಆಗಬಾರ್ದು, ಫುಡ್ ಗ್ರೇನ್ಸಿದ್ದು ಇದರ ಬಗ್ಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಡಿಪೋ ದರ್ಪಣ್, ಅನ್ನಚಕ್ರ ಈ ರೀತಿ ಬೇರೆ ಬೇರೆ ಆದಂಥ ಪೋರ್ಟಲ್ಲು ಮತ್ತು ಆ್ಯಪ್ಗಳನ್ನು ಡೆವಲಪ್ಮೆಂಟ್ ಮಾಡಿದ್ದೇವೆ. ಓವರಾಲ್ ಇಂಪ್ರೂವ್ಡ್ ಸರ್ವಿಲೆನ್ಸ್ ಆ್ಯಂಡ್ ಸೂಪರ್ವಿಷನದ ಪರಿಣಾಮ ಆಲ್ಮೋಸ್ಟ್ ವೇಸ್ಟೇಜ್, ಸ್ಟೋರೇಜ್ ಮತ್ತು ಟ್ರಾನ್ಸಿಟ್ದಲ್ಲಿ ವೇಸ್ಟೇಜ್ 0.02% ಇಳಿದಿದೆ. ಲೋಯೆಸ್ಟ್ ಇತ್ತೀಚಿನ ದಿವಸದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಹಲವಾರು ಸುಧಾರಣಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಡಿಪೋ ದರ್ಪಣದಲ್ಲಿ ಅದಕ್ಕೊಂದು ಡ್ಯಾಶ್ಬೋರ್ಡ್ ಇದೆ. ಡಿಪೋ ದರ್ಪಣದಲ್ಲಿ ಏನೇನು ಆಗ್ತಾ ಇದೆ ಅಂತ ಅನ್ನೋದಂದ್ರೆ ಅಲ್ಲಿ ಸ್ಟೋರ್ ಎಷ್ಟು ಮಾಡಿದ್ದೇವೆ, ಆ ಸ್ಟೋರ್ ಮಾಡಿದ್ದು ಮಾಡಿ ಎಷ್ಟು ದಿವಸ ಆಯಿತು, ಅಲ್ಲೇನು ಕೆಮಿಕಲ್ ಕ್ರಿಯೇಟ್ ಆಗ್ತದೆ ಭಾಳ ದಿವಸ ಇಟ್ಟ ನಂತರ, ಅದು ಅನಿಲ, ಅದನ್ನು ಅದರ ಲೆವೆಲ್ ಎಷ್ಟಿದೆ, ಇವೆಲ್ಲ ಸಂಗತಿಗಳು ಒಂದು ಕಡೆ ಕೂತು ಪರಿಶೀಲನೆ ಮಾಡ್ಬೋದು. ಮತ್ತು ಇಲ್ಲಿ ಅವರವರ ಲೆವೆಲ್ದಲ್ಲಿ, ಡಿವಿಷನ್ದಲ್ಲಿ, ಝೋನ್ಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿ ಮಾನಿಟರ್ ಮಾಡ್ಬೋದು. ಮತ್ತು ಮೊದಲು ಟ್ರಾನ್ಸ್ಪೋರ್ಟೇಷನ್ದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಾಗ್ತಿರಲಿಲ್ಲ. ಈಗ GPS ಹಾಕಿ ಅದನ್ನು ಸಹಿತ ಅನ್ನಚಕ್ರದಲ್ಲಿ ನಾವು ಭಾಳ ರೆಗ್ಯುಲರಾಗಿ ಮಾಡ್ತಾಯಿದ್ದೇವೆ. ಹೀಗಾಗಿ ಸಾವಿರಾರು ಕೋಟಿಗಳ ಉಳಿತಾಯವನ್ನು ಮಾಡಿ ಜನರಿಗೆ ಅದನ್ನು ಅತ್ಯಂತ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯಗಳು ಹೇಗೆ ಮುಟ್ಟಬೇಕು ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ.